ಸಿಎಂ ಸ್ಥಾನಕ್ಕೆ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಲು ನಕಾರ ವಿಚಾರ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ. ಅಲ್ಲಿ ಕಾನೂನಾತ್ಮಕ ಕ್ರಮ ಆಗುತ್ತದೆ. ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿಯವರು ಸಾಕಷ್ಟು ಅನ್ಯಾಯ ಆಗಿದ್ದು ಸತ್ಯ. ಮಮತಾ ಬ್ಯಾನರ್ಜಿಯವರ ವಿರೋಧವಾಗಿ ಬಿಜೆಪಿಯವರು ಎಸ್ಐಆರ್ ಹಿಡಿದುಕೊಂಡು, ಅಧಿಕಾರಿಗಳನ್ನ ಹಿಡಿದುಕೊಂಡು ಮತ್ತು ಎಲೆಕ್ಷನ್ ಕಮಿಷನ್ ಹಿಡಿದುಕೊಂಡು ಅವರನ್ನ ಸೋಲಿಸಲು ನಿರಂತರವಾಗಿ ಪ್ರಯತ್ನವನ್ನ ಮಾಡಿದ್ರು. ವಾಮ ಮಾರ್ಗದ ಮೂಲಕ ಬಿಜೆಪಿಯವರು ಜಯನ್ನ ಗಳಿಸಿದ್ರು. ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಡಬೇಕೋ ಬಿಡಬೇಕು ಅಂತ ಸಂವಿಧಾನದ ತಜ್ಞರು ಹೇಳಬೇಕಾಗುತ್ತದೆ. ಪಶ್ಚಿಮ ಬಂಗಾಳದ ಬಿಜೆಪಿ ಶಾಸಕನ ಪಿಎ ಕೊಲೆ ವಿಚಾರ, ಆ ವಿಚಾರವಾಗಿ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ರು. ಕೆಲವೊಂದು ಶಕ್ತಿಗಳಿಂದಿವೆ, ಸೋಮಾಲಿ ಶಕ್ತಿಗಳನ್ನ ಬಿಜೆಪಿಯನ್ನ ಇವತ್ತು ಡಿಎಂಕೆ ನಮ್ಮ ಜೊತೆ ಪಕ್ಷದ ನಮ್ಮ ಈಗ ಅಲ್ಲಿ ತಮಿಳುನಾಡಿನಲ್ಲಿ ಪರ್ಯಾಯವಾಗಿ ವಿಜಯಕ್ಕೆ ಅವರು ಕೂಡ ಒಂದು ಜಾತ್ಯತೀತ ತತ್ವದ ಮೇಲೆ ಬಂದರು. ಜನ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ, ಜನ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪು ಬಿಸಿ ಆಗಬಾರ್ದು. ಜನರ ತೀರ್ಪಿಗೆ ನಾವು ತಲೆಬಾಗಬೇಕು. ವಿಶೇಷವಾಗಿ ಕೋಮುವಾದಿ ಶಕ್ತಿಗಳು ವಿರೋಧವಾಗಿ ಏನು ಡಿವಿಕೆ ಅವರು ಗೆದ್ದಿದ್ದಾರೆ, ಅವರ ಒಂದು ಇದನ್ನು ನಾವೇನಾದರೂ ಕಾಂಗ್ರೆಸ್ ಪಕ್ಷ ಬರ್ಬರ್ಕೊಂಡಿದ್ರೆ ಅದು ವಿಫಲ ಆದರೆ ಇವತ್ತದು ಕೋಮುವಾದಿ ಶಕ್ತಿಗಳು ನಾವು ಪುರಸ್ಕಾರ ಕೊಟ್ಟಂತಾಗ್ತದೆ. ಹೀಗೆಲ್ಲವನ್ನ ವಿಚಾರ ಮಾಡಿ ಜನರ ತೀರ್ಪಿಗೆ ಮತ್ತು ಜಾತ್ಯತೀತ ಗೆಲುವಿಗೆ ಡಿವಿಕೆ ಗೆಲುವಿಗೆ ಜನರ ತೀರ್ಪು ಡಿಎಂಕೆ ನಮ್ಮ ಕಾಂಗ್ರೆಸ್ ಪಕ್ಷ ಮಧ್ಯಾಹ್ನದ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಹೀಗಾಗಿ ಪರ್ಯಾಯವಾಗಿ ಸಮಸ್ಯೆ ಯಾವ ಕೋಮುವಾದಿಗೆ ಪಕ್ಷ ನಾವು ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತಾ ಇದ್ದಾರೆ. ಡಿವಿಕೆಗೆ ಆ ಒಂದು ಸಪೋರ್ಟ್ ಸಿಕ್ಕಿದೆ, ಜನರ ಮನ್ನಣೆ ಸಿಕ್ಕಿದೆ. ಅದನ್ನು ಬಹುಶಃ ನಾವು ಈ ಸಂದರ್ಭದಲ್ಲಿ ನಾವು ಅದನ್ನು ಸರ್ಕಾರ ರಚನೆ ಮಾಡಿಕೊಂಡು ಸಹಾಯ ಮಾಡಿದರೆ ಜನ ನಮ್ಮನ್ನು ಕ್ಷಮಿಸಿದ್ರೆ ಹೀಗಾಗಿ ಆ ವಿಷಯದಿಂದ ಇವತ್ತು ಡಿವಿಕೆಗೆ ನಾವು ಬೆಂಬಲ ಕೊಡ್ತೀವಿ. ಯಾರಿಗೂ ಬೆನ್ನಾಗೆ ಚೂರಿ ಹಾಕುವಂಥ ಪ್ರಶ್ನೆ ಅವ್ರ ವಿಶ್ವಾಸಕ್ಕೆ ಕೆಲಸ ಆಗುತ್ತಾ? ಡಿಎಂಕೆ ಅವ್ರ ಜೊತೆ ಮಾತಾಡ್ತೀರಾ? ಚರ್ಚೆ ಆಗುತ್ತೆ? ಮಾತಾಡ್ತೀವಿ, ನಿಶ್ಚಿತವಾಗಿಯೂ ಮಾತಾಡ್ತೀವಿ. ಇಂಡಿಗೇಟ್ ಬಂದು ಇದರಿಂದ ತೊಂದರೆ ಆಗುತ್ತೆ ನೋಡಿ, ಕೆಲವೊಂದು ಈಗ ನಿಮಗೆ ಗೊತ್ತಿದೆ, ತಮಿಳುನಾಡು ಜನತೆ ಒಂದು ಜಾತ್ಯತೀತ ತತ್ವದ ಮೇಲೆ ಡಿವಿಕೆ ಅವರು ಬೆಂಬಲ ಕೊಟ್ಟಿದ್ದಾರೆ ಎಂದು ಜನರ ಭಾಳ ದೊಡ್ಡ ತೀರ್ಪಿದೆ. ಒಬ್ಬ ಯುವಕ, ಆ ಯುವಕನಿಗೆ ಇವತ್ತು ದಿವಸ ಇಷ್ಟು ಬೆಂಬಲ ಕೊಟ್ಟ ಮೇಲೆ ಜಯಕರ್ತ ನಾವು ಕಾಂಗ್ರೆಸ್ ಪಕ್ಷದವರು ಅವ್ರಿಗೆ ನಾವು ಬೆಂಬಲ ಮಾಡದಿದ್ರೆ ಜನ ನಮ್ಮನ್ನು ಕೂಡ ತಪ್ಪಿಸ್ತರಾಗಿ ಇವತ್ತು ದಿವಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ ಸಿದ್ಧಾಂತಗಳಿಗೆ ಅದು ವಿರೋಧವಾಗಿ ಆಗ್ತದೆ. ಅದರ ಅರ್ಥ ನಾವು ಡಿಎಂಕೆಗೆ ಬೆನ್ನಿಗೆ ಚೂರಿ ಹಾಕೋದಂತಲ್ಲ. ಇದು ನಮ್ಮ ಕರ್ತವ್ಯ. ಇವತ್ತು ದಿವಸ ಜಾತ್ಯತೀತ ಶಕ್ತಿಗಳನ್ನ